ತಮ್ಮ ಪಕ್ಷದ ವಿರುದ್ಧವಾಗಿಯೇ ಸದಾನಂದ ಗೌಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯಲ್ಲಿ ಪಕ್ಷದ ಒಳಗಡೆಯ ಅಪಸ್ವರದಿಂದಾನೇ ನಾವು ಸೋತಿರೋದು ಅಂತ ಹೇಳಿ ಡಿ ವಿ ಸದಾನಂದ ಗೌಡರು ಮಾತಾಡಿದ್ದಾರೆ. ವಿಧಾನಸಭೆ ಎಲೆಕ್ಷನ್ ಬಳಿಕ ರಾಜ್ಯದಲ್ಲಿ ಗಂಭೀರವಾಗಿ ವಿಷಯವನ್ನು ತೆಗೆದುಕೊಳ್ಳಲಿಲ್ಲ. ನಾವು ಯಾಕೆ ಸೋತು ವಿಧಾನಸಭೆಯಲ್ಲಿ ಅಂತ ನಾವು ಅದರ ಬಗ್ಗೆ ಸೀರಿಯಸ್ಸೇ ಆಗಲಿಲ್ಲ. ಪಕ್ಷದಲ್ಲಿ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸವೇ ನಡೆಯಲಿಲ್ಲ. ಮೋದಿ ಇಮೇಜು ಮೋದಿ ಅಂದುಕೊಂಡು ಇವ್ರ ಮೇಲೆ ಚುನಾವಣೆ ಹೊರಟುಬಿಟ್ರೆ ನಾವು ಗೆದ್ದುಬಿಡ್ತೀವಿ, ನಡೆದು ಬಿಡುತ್ತೆ ಅಂತ ಅಂದುಕೊಂಡ್ಬಿಟ್ಟಿದ್ರು ಇವರೆಲ್ಲರೂ ಕೂಡ. ಈ ರೀತಿ ಅತಿಯಾದ ಆತ್ಮವಿಶ್ವಾಸದ ಕಾರಣದಿಂದ, ಓವರ್ ಕಾನ್ಫಿಡೆನ್ಸ್ನಿಂದ ನಮ್ಮ 9 ಸ್ಥಾನಗಳು ಹೋದವು. ಕಾರ್ಯಕರ್ತರನ್ನು ಬಿಟ್ಟಿದ್ದಕ್ಕೆ ಈ ಬಾರಿ ಈ ಫಲ ನಾವು ಅನುಭವಿಸಬೇಕಾಗಿದೆ ಅಂತ ಹೇಳಿ ಸದಾನಂದ ಗೌಡರು ಹೇಳಿದ್ದಾರೆ. ಇದನ್ನು ಖಡಾಖಂಡಿತವಾಗಿ ಒಪ್ಪಿಕೊಳ್ತೇವೆ. ನಮ್ಮ ಪಕ್ಷ ಇಷ್ಟು ಶಿಥಿಲ ಆಗಲಿಕ್ಕೆ ಕಾರಣವೇ ಪಕ್ಷ ವಿರೋಧಿ ಮಾತುಗಳನ್ನು ಯಾರೆಲ್ಲ ಮಾತಾಡ್ತಾರ ಅವರಿಗೆ ಮಣೆ ಹಾಕ್ಲಿಕ್ಕೆ ಹೋಗ್ತೇವೆ ನಾವು. ಅವರನ್ನು ಭಾರಿ ಕಠೋರವಾಗಿ ನಾವು ಅವರ ಮೇಲೆ ಆ್ಯಕ್ಷನ್ ತಗೊಂಡ್ರೆ ಬಾಕಿ ಎಲ್ಲ ಕಾರ್ಯಕರ್ತರಿಗೆ ಖುಷಿಯಾಗುತ್ತೆ. ನೋಡಿ, ಪಕ್ಷ ವಿರೋಧಿ ಮಾಡಿದವನ ಮೇಲೆ ಇದೇನಿಲ್ಲ, ಅವನು 2 ಸಾರಿ ಮಾಡಿದರೆ 3 ಸಾರಿ ಅವನ ಮನೆಗೆ ಹೋಗಿ ಅಣ್ಣ ಮಾತಾಡಬೇಡಣ್ಣ ಅಂಥೇಳಿ ಅವನನ್ನು ಸಮಾಧಾನ ಮಾಡುವಂಥದ್ರಿಂದ ಎಲ್ಲೋ ಅಶಿಸ್ತಿಗೆ ನಮ್ಮದರಲ್ಲಿ ಇವತ್ತು ಕೂಡ ಸರಿಯಾದ ಕ್ರಮಗಳು ಕೈಗೊಳ್ಳದಿರುವುದು ಕಾರಣ. ನಾನು ಬಲವಾಗಿ ಇದನ್ನು ಒಪ್ಪಿಕೊಳ್ತೀನಿ ಸರ್.